ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಾಣಾಯಾಮ ಅಂದರೆ ಉಸಿರನ್ನ ಕಂಟ್ರೋಲ್ ಮಾಡೋದು. ಆದರೆ ಉಸಿರಾಟನ ನೀವು ಯಾವತ್ತಾದರೂ ಗೊತ್ತಿದ್ದು ಮಾಡ್ತೀರಾ? ಅದು ಅದ್ರ ಪಾಡಿಗೆ ಅದು ನಡೆದೋಗುತ್ತಲ್ವ. ಆದರೆ ಈ ಪ್ರಾಣಾಯಾಮ ಆ ಉಸಿರಾಟನ ಪ್ರಜ್ಞಾಪೂರ್ವಕವಾಗಿ ಮಾಡೋದನ್ನು ಹೇಳ್ಕೊಡುತ್ತೆ. ಉಸಿರನ್ನು ಎಷ್ಟು ದೀರ್ಘವಾಗಿ ಒಳಗೆ ತಗೊಳ್ಬೋದು, ಎಷ್ಟು ದೀರ್ಘವಾಗಿ ಹೊರಗೆ ಹಾಕಬಹುದು ಅಂತ ನಾವು ಗಮನ ಕೊಟ್ಟು ಮಾಡಬೇಕು. ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ವೃದ್ಧಿಯಾಗುತ್ತೆ. ಇಷ್ಟೆಲ್ಲ ಉಪಯೋಗ ಇದೆಯಾ ಪ್ರಾಣಾಯಾಮದಿಂದ? ಹೌದು, ನಾನು ಹೇಳಿದ ಕೆಲವಷ್ಟೇ, ಇನ್ನೂ ತುಂಬ ಇದೆ. ಹಾಗಾದರೆ ನಾನು ಕಲಿಬೇಕು. ಅದಕ್ಕೇನಂತೆ, ನಾನೇ ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ಬೆರಳನ್ನು ಹೀಗೆ ಹಿಡ್ಕೊಳ್ಬೇಕು, ಈ 2 ಬೆರಳು. ಬಲಗಡೆಯಿಂದ ಹೀಗೆ ಒತ್ತಿ ಹಿಡಿದು ಎಡಗಡೆಯಿಂದ ದೀರ್ಘವಾಗಿ ಉಸಿರು ತಗೊಳ್ಬೇಕು. ಒಂದು 4 ಸೆಕೆಂಡ್ ಕಂಟ್ರೋಲ್ ಮಾಡಿ ಈ ಕಡೆ ಒತ್ತಿ ಬಲಗಡೆಯಿಂದ ಉಸಿರು ಆಚೆ ಬಿಡಬೇಕು. ನಿಮ್ಮ ಫೋಕಸ್ ಪೂರ್ತಿ ಉಸಿರಿನ ಮೇಲೆ ಇರಬೇಕು, ಬೇರೆ ಏನು ಯೋಚಿಸಬಾರ್ದು. ಉಸಿರಿನ ಮೇಲೆ ಅಂದರೆ ಮೂಗಿನ ಮೇಲ? ಮೂಗಿನ ಮೇಲಲ್ಲ, ಮೂಗಿಂದ ಸ್ವಲ್ಪ ಮೇಲೆ. ಈಗ ಬಲಗಡೆಯಿಂದಲೇ ಉಸಿರು ತಗೊಳ್ಳಿ. ಈಗ ಆ ಕಡೆಯಿಂದ ಮೇಲ್ ತಗೊಳ್ಳಿ, ಅದು ಒತ್ತಿ ಈ ಕಡೆ. ಈ ಥರ ದಿನಕ್ಕೆ 10 ನಿಮಿಷ ಮಾಡಿದ್ರೆ ಸಾಕು. ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಗೊತ್ತಾ? ಮಾಧವ್ ಅವರೇ, ನಾಳೆಯಿಂದ ಶಿಸ್ತಿನಿಂದ ಮಾಡ್ತೀನಿ. ಇವತ್ತು ಫೋನ್ ಬರ್ತಾ ಇದೆ. ಸರಿ, ನಾಳೆಯಿಂದ ಪ್ರಾಣಾಯಾಮ ಮಾಡಬೇಕಾದ್ರೆ ಫೋನ್ ತರಬಾರ್ದು. ಆಯ್ತು ಮೇಷ್ಟ್ರೆ. ವನಜಾ ಅವರು. ಹಲೋ ವನಜಾ ಅವರೇ. ತುಳಸಿ ಅವರೇ, ನೀವು ಈಗಲೇ ನಮ್ಮ ಮನೆ ಹತ್ರ ಇರೋ ಮುನೀಶ್ವರ ದೇವಸ್ಥಾನದ ಎದುರು ಕಡೆ ಬರ್ತೀರಾ? ನಾನು ದೀಪಿಕನ ಕರ್ಕೊಂಡ್ಬರ್ತೀನಿ. ಒಂದು 10 ನಿಮಿಷ ಅಷ್ಟೇ ನಮಗೆ ಟೈಮ್ ಇರೋದು. ಹಾಂ, ನಾನು ಈಗಲೇ ಹೊರಟೆ ವನಜಾ ಅವರೇ. ಏನಂದ್ರು ತುಳಸಿ? ಅವರು ದೀಪಿಕನ್ ಕರ್ಕೊಂಡ್ಬರ್ತಾ ಇದ್ದಾರಂತೆ. ನಾನು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ಮುಂದುವರಿಯೋಕ್ಕಾಗೋದು. ಎಷ್ಟು ಒಳ್ಳೆ ಸುದ್ದಿ ತುಳಸಿವ್ರೆ. ಹಾಗಾದರೆ ನೀವು ಒಬ್ಬರೇ ಹೋಗ್ಬೇಡಿ, ಪೂರ್ಣಿನೂ ಕರ್ಕೊಂಡು ಹೋಗಿ. ಸರಿ, ನಾ ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.